ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಹೇಗಿದೆ? ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತ ಮಳೆಯ ಪರಿಣಾಮವಾಗಿ ಹಲವು ಕಡೆಗಳಲ್ಲಿ ಈಗ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳ ಆರ್ಭಟವೂ ಕೂಡ ಜೋರಾಗಿದೆ. ಪಶ್ಚಿಮ ಘಟ್ಟ ಒಳಗೆ ಬರುತ್ತೆ. ಸೊ ದೂತಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿಗಳಲ್ಲೂ ಕೂಡ ಜಲಾರ್ಭಟ ಮುಂದುವರೆದಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇವೆ ನದಿಗಳು. ಜನಜೀವನ ಸಹಜವಾಗಿ ಅಸ್ತವ್ಯಸ್ತವಾಗಿದೆ. ಚಿಕ್ಕೋಡಿ, ಲೋಂಡಾ ಭಾಗದಲ್ಲಿ 10 ಸೇತುವೆ ಮುಳುಗಡೆಯಾಗಿವೆ. ಸೊ ಘಟಪ್ರಭಾ ನದಿಯ ಆರ್ಭಟಕ್ಕೆ ಮೂಡಲಗಿಯಲ್ಲಿ 4 ಸೇತುವೆ ಮುಳುಗಡೆಯಾಗಿರೋದು. ಒಡೇರಹಟ್ಟಿ, ಉದಗಡ್ಡಿ ನಡುವೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗಡೆಯಾಗಿದೆ. ನಿರಂತರ ಮಳೆಯಿಂದಾಗಿ ಸಂಪರ್ಕ ಸೇತುವೆಗಳು ಮುಳುಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಕಳೆದ 1 ವಾರದಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬೆಳಗಾವಿಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮತ್ತೆರಡು ದಿನ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಸಹ್ಯಾದ್ರಿ ಪರ್ವತ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಖಾನಾಪುರದಲ್ಲಿ ಜನಜೀವನ ಅಂತೂ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಸೊ ನನ್ನ ಸಹೋದ್ಯೋಗಿ ಈಗ ದಿಲೀಪ್ ಕುರಂದ್ವಾಡೆ ಬೆಳಗಾವಿಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ದಿಲೀಪ್, ಮಳೆಯ ಆರ್ಭಟ ಹೇಗಿದೆ ಮತ್ತು ಮಳೆಯಿಂದ ಆಗಿರುವಂತಹ ಸಮಸ್ಯೆಗಳೇನು, ಮತ್ತೆ ಜನಜೀವನ ಹೇಗೆ ಅಸ್ತವ್ಯಸ್ತವಾಗಿದೆ, ಅದರ ಜೊತೆಗೆ ಪ್ರವಾಸಿ ತಾಣಗಳು ಹೇಗೆ ತುಂಬಿ ತುಳುಕ್ತಾ ಇವೆ? ದಿಲೀಪ್. ಅರುಣ್, ಪ್ರಮುಖವಾಗಿ ಏನಂತಾರೆ, ಕಳೆದ 1 ವಾರದಿಂದ ಬಹಳಷ್ಟು ಮಳೆ ಆಗ್ತಾ ಇರೋದ್ರ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿರುವಂಥದ್ದು ಖಾನಾಪುರ ತಾಲೂಕು. ಅದರಲ್ಲಿಯೂ ಕೂಡ ಖಾನಾಪುರ ತಾಲೂಕು 12 ಸೇತುವೆಗಳು ನೀರಿನಲ್ಲಿ ಮುಳುಗಿದ್ದಾವೆ. ಹೀಗಾಗಿ ಖಾನಾಪುರ ತಾಲೂಕು ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು. ಮತ್ತೆ ಕಳೆದ 4 ದಿನಗಳಿಂದ ಇಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ನಾವೀಗ ಖಾನಾಪುರದ ಮಲಪ್ರಭಾ ಬ್ರಿಡ್ಜ್ ಅಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಮಲಪ್ರಭಾ ನದಿ ಯಾವ ತರ ಹರಿತಾ ಇದೆ ಅಂತೇಳಿ. ಇಲ್ಲಿಯೂ ಕೂಡ ಏನಂತಾರೆ, ಕೊಂಗಳ ಇರ್ಬೋದು, ಗವಾಳಿ ಇರ್ಬೋದು, ಪಾಸ್ತೋಳಿ, ಆಮಗಾಂವ್, ಜಾಮಗಾಂವ್ ಇರ್ತಕ್ಕಂಥ ಲೋಂಡಾ, ಅಂದ್ರೆ ಇದನ್ನ ಖಾನಾಪುರ ತಾಲೂಕಿನ 3 ಭಾಗ, ಒಂದು ಲೋಂಡಾ ಭಾಗ, ಎರಡನೇದು ಖಾನಾಪುರ ನಗರ ಭಾಗ ಮತ್ತು ಮೂರನೇದು ಏನಂತಾರೆ ಜಾಂಬೋಟಿ ಭಾಗ. ಈ 3 ಕಡೆಗಳಲ್ಲೂ ಕೂಡ ಒಂದು ಮಲಪ್ರಭಾ ನದಿ ಜೊತೆಗೆ ಮಹದಾಯಿ ನದಿ ಕೂಡ ತುಂಬಿ ಉಕ್ಕಿ ಹರಿತಾ ಇರೋದ್ರಿಂದ 12ಕ್ಕೂ ಹೆಚ್ಚು ಸೇತುವೆಗಳು ಈಗಾಗಲೇ ಜಲಾವೃತ ಆಗಿರುವಂಥದ್ದು ಮತ್ತು 15 ಗ್ರಾಮಗಳು ಈಗಾಗಲೇ ಸಂಪರ್ಕವನ್ನ ಕಡಿತುಕೊಂಡಿರುವಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ತಗೋಬೇಕು ಅಂತಂದ್ರೆ ಸುಮಾರು 22ಕ್ಕೂ ಹೆಚ್ಚು ಸೇತುವೆಗಳೇ ನೀರಿನಲ್ಲಿ ಮುಳುಗಿರುವಂಥದ್ದು. ಮತ್ತು ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ, ಖಾನಾಪುರದಿಂದ ಹೋಗ್ತಕ್ಕಂಥ ಏನು ಗೋವಾ ಏನಂದ್ರೆ ಕಡಲ ನಗರಿ ಏನಿದೆ, ಗೋವಾಕ್ಕೆ ಸಂಪೂರ್ಣ ರಸ್ತೆ ಬಂದ್ ಆಗಿರೋ. ಯಾಕಂದ್ರೆ ರಾಮನಗರದಿಂದ ಹೋಗ್ತಕ್ಕಂಥದಲ್ಲಿಯೂ ಕೂಡ ಗುಡ್ಡ ಕುಸಿತ ಆಗಿದೆ. ಜೊತೆಗೆ ಏನಂದ್ರೆ ಬೆಳಗಾವಿಯಿಂದ ಹೋಗ್ತಕ್ಕಂಥ ಏನು ಒಂದು ಪಿರೇನೋಡ್ ಮುಂದೆ ಕಸಮಳಿ ಏನು ಬ್ರಿಡ್ಜ್ ಅಂತ ಇದೆ, ಅದು 90 ವರ್ಷಗಳಾಗಿರೋದ್ರಿಂದ ಅಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಹೀಗಾಗಿ ಗೋವಾ ಹೋಗ್ತಕ್ಕಂಥ ಜನ ಏನಂದ್ರೆ ಅಲ್ಲಿ ಹೋಗೋದು ಹಾಗೆ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ನಿರ್ಬಂಧ ಹೇರುವಂಥದ್ದು. ಮತ್ತೆ ಎಲ್ಲಿಯೂ ಕೂಡ ಹೋದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಕೂಡ ಈಗಾಗಲೇ ಮಾಹಿತಿ ನೀಡುವಂಥದ್ದು ಅವರು. ಹೀಗಾಗಿ ಬೆಳಗಾವಿಯ ತಾಲೂಕು ಮತ್ತೆ ಖಾನಾಪುರ ತಾಲೂಕಲ್ಲಿ ಕಳೆದ ಒಂದೇ ದಿನದಲ್ಲಿ 9 ಸೆಂಟಿಮೀಟರ್ ಮಳೆ ಆಗಿದ್ದು ವರದಿಯಾಗಿರುವಂಥದ್ದು ಅರುಣ್. ಹೀಗಾಗಿ ಬಹಳಷ್ಟು ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.